ನಂದಿನಿ ಬ್ರ್ಯಾಂಡ್ಗೆ ಹೊಸ ಪ್ರಚಾರ ರಾಯಭಾರಿ. ನಂದಿನಿ ಉತ್ಪನ್ನಗಳ ಪ್ರಚಾರಕ್ಕೆ ಸುಧಾರಾಣಿ ಆಯ್ಕೆ. ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಅಧಿಕೃತ ಘೋಷಣೆ. ಬ್ರ್ಯಾಂಡ್ಗೆ ಹೊಸ ಚೈತನ್ಯ ಸಿಗಲಿದೆ ಎಂಬ ನಿರೀಕ್ಷೆ. ಬಹುನಿರೀಕ್ಷಿತ ಏರ್ ಟ್ಯಾಕ್ಸಿ ಸೇವೆ ಆರಂಭಕ್ಕೆ ಕೌಂಟ್ಡೌನ್. ಟ್ರಾಫಿಕ್ ಕಿರಿಕಿರಿಗೆ ಗುಡ್ ಬೈ ಹೇಳೋ ಸಮಯ ಬಂದಾಗಿದೆ. ದೆಹಲಿಯಲ್ಲಿ 2026ರಿಂದಲೇ ಏರ್ ಟ್ಯಾಕ್ಸಿ ಸೇವೆ ಶುರುವಾಗಲಿದೆ. ಜಸ್ಟ್ 7 ನಿಮಿಷದಲ್ಲಿ ದೆಹಲಿ ಟು ಗುರುಗ್ರಾಮ್ ಏರ್ ಟ್ಯಾಕ್ಸಿ. ಕ್ಯಾಬ್ಗಿಂತ ಸ್ವಲ್ಪ ದುಬಾರಿ ಎನಿಸಿದ್ರೂ ವಿಮಾನದಷ್ಟು ದುಬಾರಿಯಲ್ಲ. ಸಚಿವರ ಕಚೇರಿಯಲ್ಲಿ ಲಕ್ಷಾಂತರ ನಗದು ಚಿನ್ನಾಭರಣ ಕಳ್ಳತನ. ವಿಧಾನಸೌಧದ ಭದ್ರತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳು. ಬೈರತಿ ಸುರೇಶ್ರ ಕಚೇರಿಗೆ ಬಂದಿದ್ದ ನವೀನ್ ತಮ್ಮ ಬ್ಯಾಗ್ ಮರೆತು ಹೋಗಿದ್ದು. ಬ್ಯಾಗ್ನಲ್ಲಿ ಬರೋಬ್ಬರಿ 300 ಗ್ರಾಂ ಚಿನ್ನಾಭರಣ ಹಾಗೂ 1.5 ಲಕ್ಷ ರೂಪಾಯಿ ನಗದು ಇತ್ತು. ಮಾರನೇ ದಿನ ಬಂದು ನೋಡಿದಾಗ ಬ್ಯಾಗ್ ನಾಪತ್ತೆ. ಸಿಸಿಟಿವಿಯಲ್ಲಿ ಸಿಕ್ಕಿಬಿದ್ದ ಡಿ ಗ್ರೂಪ್ ನೌಕರ. ಪವರ್ ಕಟ್ ಸಮಸ್ಯೆ ಇದೀಗ ಮತ್ತೆ ಆರಂಭ. ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ಬೆಸ್ಕಾಂ ನಿರ್ವಹಣಾ ಕಾರ್ಯ ಕೈಗೊಂಡಿದೆ. ಈ ಹಿನ್ನೆಲೆ ಹಲವೆಡೆ ವಿದ್ಯುತ್ ಪೂರೈಕೆಯಲ್ಲಿ ಹಲವು ಸಮಸ್ಯೆಗಳಾಗಿದೆ. ಇಂದು ಯಶವಂತಪುರ, ಮಲ್ಲೇಶ್ವರಂ, ರಾಜಾಜಿನಗರ, ಮಹಾಲಕ್ಷ್ಮಿ ಲೇಔಟ್ ಮತ್ತು ಪೀಣ್ಯದ ಕೆಲ ಭಾಗಗಳಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ. ಪೋಷಕರ ವಿರೋಧದ ನಡುವೆಯೂ ಯುವತಿ ತನ್ನ ಪ್ರಿಯಕರನ ಜೊತೆ ರಿಜಿಸ್ಟರ್ ಮದುವೆ. ಮಗಳು ಬಿಟ್ಟು ಹೋದ ಮೊಬೈಲ್ನಲ್ಲಿತ್ತು ಶಾಕಿಂಗ್ ವಿಡಿಯೋ. ಗ್ಯಾಲರಿ ತುಂಬಾ ತಾಯಿಯ ಖಾಸಗಿ ಫೋಟೋಗಳೇ. ಮದುವೆ ವಿರೋಧಿಸಿದ್ರೆ ಬ್ಲ್ಯಾಕ್ಮೇಲ್ ಮಾಡೋಣ ಎಂದಿದ್ದ ಪ್ರಿಯಕರ.